ಆತ್ಮೀಯ ಬಂಧುಗಳೇ, ನಿನ್ನೆ ದಿನ ಯಾವುದು ಶ್ರೇಷ್ಠ ದಿನ ಅಂತ ನೋಡಿದ್ವಿ. ಅದಕ್ಕೆ ಪೂರಕವಾದಂಥ ಮತ್ತು ಮುಂದುವರೆದ ಒಂದು ಚಿಂತನೆ ಏನಂತಂದರೆ, ರಷ್ಯಾ ದೇಶದ ಅಥವಾ ಜಗತ್ತಿನ ಅತ್ಯಂತ ಪ್ರಸಿದ್ಧ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ಒಂದು ಕಥೆಯನ್ನು ಹೇಳಿದ್ದಾರೆ. ಅದರ ಸಾರಾಂಶ ಹೀಗಿದೆ. ಒಬ್ಬನೊಬ್ಬ ರಾಜ, ಅವನ ಮನದಲ್ಲಿ 3 ಪ್ರಶ್ನೆಗಳು ಎದ್ದುವಂತೆ. 3 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಬಹುಮುಖ್ಯವಾದ ವ್ಯಕ್ತಿ ಯಾರು? ಪ್ರತಿಯೊಬ್ಬರು ಕೇಳಿಸ್ಕೊಳ್ಬೇಕು. ಏನು ಕೇಳ್ಕೊಳ್ಬೇಕು ಅಂದ್ರೆ, ನಮಗೆ ಮುಖ್ಯ ವ್ಯಕ್ತಿ ಯಾರು? ಎರಡನೆಯದು, ಬಹುಮುಖ್ಯವಾದ ಕಾರ್ಯ ಯಾವುದು? ಮೂರನೆಯದು, ಬಹುಮುಖ್ಯವಾದ ಸಮಯ ಯಾವುದು? ಈ ರೀತಿ 3 ಪ್ರಶ್ನೆಗಳು ಒಬ್ಬ ರಾಜನ ಮನಸ್ಸಿನಲ್ಲಿ ಬಂದುವಂತೆ. ರಾಜ ಈ ಪ್ರಶ್ನೆಯನ್ನ ಮಂತ್ರಿಗಳ ಮುಂದಿಟ್ಟ. ಆದರೆ ಅವರ ಉತ್ತರ ರಾಜನಿಗೆ ಒಪ್ಪಿಗೆ ಆಗಲಿಲ್ಲ. ಪಂಡಿತರನ್ನು ಕೇಳಿದ, ಆದರೆ ಅವರ ಉತ್ತರವೂ ಸರಿ ಅನಿಸಲಿಲ್ಲ. ಇಂತಿಂಥವರೇ ಉತ್ತರಿಸಲಾಗದಿದ್ದ ಮೇಲೆ ಸಾಮಾನ್ಯರು ಏನು ತಾನೇ ಹೇಳಿ ಯಾರು? ಆದರೆ ಕೊನೆಗೊಂದು ದಿನ ರಾಜನಿಗೆ ಒಬ್ಬ ಸಾಧುವಿನಿಂದ ಉತ್ತರ ದೊರೆಯಿತು. ಸಾಧು ಈ 3 ಪ್ರಶ್ನೆಗಳಿಗೆ ಉತ್ತರ ಹೇಳಿದ. ಮೊದಲನೇ ಪ್ರಶ್ನೆ ಯಾವುದು? ಮುಖ್ಯನಾದ ವ್ಯಕ್ತಿ ಯಾರು ಅಂತ. ಅದಕ್ಕೆ ಸಾಧುಗಳ ಉತ್ತರ, ಬಹುಮುಖ್ಯವಾದ ವ್ಯಕ್ತಿ ಎಂದರೆ ಈಗ ನಮ್ಮ ಜೊತೆಯಲ್ಲಿ ಇರುವವನು. ಎಲ್ಲರೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ಬೇಕು, ಅರ್ಥ ಮಾಡ್ಕೋಬೇಕು, ಚಿಂತನೆ ಮಾಡಬೇಕು. ನಾವು ಎಲ್ಲೋ ದೂರದ ವ್ಯಕ್ತಿಗಳೊಂದಿಗೆ ಫೋನ್ ಮಾಡಿ ಅವ್ರ ಜೊತೆಗೆ ಬಹಳ ಚೆನ್ನಾಗಿ ಮಾತನಾಡ್ತಾ, ಸಂಭಾಷಣೆ ಮಾಡ್ತಾ ಖುಷಿಯಾಗಿರ್ತೇವೆ. ಆದರೆ ನಮ್ಮ ಜೊತೆಗಿರೋ ವ್ಯಕ್ತಿಯನ್ನ ಮಾತನಾಡಿಸೋದಕ್ಕೆ ನಮಗೆ ಸಮಯವಿಲ್ಲ ಅಂತ ಭಾವಿಸ್ತೇವೆ. ಕೆಲವು ಸಾರಿ ಅವರನ್ನ ಮಾತನಾಡಿಸೋದಕ್ಕೆ ಹೋಗುವುದಿಲ್ಲ. ಆ ಕಡೆಗೆ ನಮ್ಮ ಗಮನವೇ ಹೋಗುವುದಿಲ್ಲ. ಆದ್ದರಿಂದ ನಮಗೇನಾದರೂ ಕಷ್ಟ ಬಂದರೆ ಇಮ್ಮಿಡಿಯೇಟ್ ಆಗಿ ನಮಗೆ ಸಿಗುವವನು ಜೊತೆಯಲ್ಲಿರುವವನೇ ಹೊರತು ಇನ್ನೆಲ್ಲೋ ಇರುವವನಲ್ಲ ಅನ್ನುವಂಥ ವಾಸ್ತವಿಕ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಅರ್ಥ. ಇನ್ನು ಎರಡನೆಯದು ಪ್ರಶ್ನೆಗೆ, ಬಹುಮುಖ್ಯವಾದ ಕಾರ್ಯ ಯಾವುದು? ಬಹುಮುಖ್ಯವಾದ ಕಾರ್ಯವೆಂದರೆ ಈಗ ಏನು ಮಾಡಬೇಕಾಗಿದೆಯೋ ಅದು. ಬಹಳ ಜನ ಮುಂದೇನ್ ಮಾಡಬೇಕು ಅಂತ ಇಂದಿನ ದಿನ ಕಳೀತಾ ಇರ್ತಾರೆ. ಯಾವಾಗಲೂ ಮಾಡಬೇಕಾದ ಕಾರ್ಯ ಕುರಿತು ಏನೇನೋ ಆಲೋಚನೆಗಳು ಮಾಡ್ತಾ, ಆ ಕಾರ್ಯಕ್ಕೆ ಬೇಕಾದಂತ ಮುಂದಿನ ಕಾರ್ಯಯೋಜನೆ ಬೇಕು. ಆದರೆ ಕಾರ್ಯಯೋಜನೆಗೆ ಬೇಕಾದಂತ ಸಿದ್ಧತೆಯನ್ನಾದ್ರೂ ಇವತ್ತು ನಾವು ಮಾಡ್ಕೊಳ್ಬೇಕಾಗ್ತದೆ. ಆದರೆ ಅದನ್ನು ಮರೆತು ಅವರು ಕೇವಲ ಕಲ್ಪನೆಯ ಗೋಪುರಗಳನ್ನ ಕಟ್ತಾ ಇರ್ತಾರೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಆದ್ದರಿಂದ ಬಹುಮುಖ್ಯವಾದ ಕಾರ್ಯ ಅಂದ್ರೆ ಈಗ ನಾನು ಸದ್ಯಕ್ಕೆ ಏನ್ ಮಾಡಬೇಕಾಗಿದೆ. ಹಾಗೆ ಮಾಡಿದ್ರೆ ನಮ್ಮ ಮನಸ್ಸು ಬುದ್ಧಿಗಳು ಎಚ್ಚರವಾಗಿರ್ತವೆ. ಈಗ ಸದ್ಯಕ್ಕೆ ಕಾರ್ಯ ಕಡೆಗೆ ನಮ್ಮ ಗಮನ ಕೊಟ್ಟರೆ ಮನಸ್ಸು ಬುದ್ಧಿಗಳು ಜಾಗೃತವಾಗಿರ್ತವೆ. ಮೂರನೆಯದು, ಬಹುಮುಖ್ಯವಾದ ಸಮಯವೆಂದರೆ ಯಾವುದು? ಈಗ, ಈ ಕ್ಷಣ. ಈ ಕ್ಷಣ ಅನ್ನೋದಿದೆಯಲ್ಲ, ಅದನ್ನು ನಾವು ಕಳೆದುಕೊಳ್ಳಬಾರದು. ನಿಜ, ಈ ಕ್ಷಣ ಎಂಬುದು ಈ ದಿನದ ಒಂದು ಅಂಶ. ಅಸಂಖ್ಯಾತ ಕ್ಷಣಗಳಿಂದ ಕೂಡಿದ ಇಂದಿನ ದಿನವನ್ನು ಸರ್ವ ವಿಧದಿಂದಲೂ ಸದುಪಯೋಗ ಪಡಿಸಿಕೊಂಡಾಗಲೇ ಮನುಷ್ಯ ಸಮೃದ್ಧಿಯ ಜೀವನ ನಡೆಸಲು ಸಮರ್ಥನಾಗುವುದು. ಆದರೆ ದುರ್ಬಲರಿಗೆ ಸಂದು ಹೋದ ದಿನಗಳನ್ನು ಕುರಿತು ಚಿಂತಿಸುವುದೇ ಕೆಲಸ, ಸೋಮಾರಿಗಳಿಗೆ ಇಂದಿನ ದಿನ ಮಾಡಬೇಕಾದನ್ನ ನಾಳೆಗೆ ಮುಂದೂಡುವುದೇ ಕೆಲಸ, ಮಾಡುವುದೇನಿದ್ದರೂ ಇಂದಿನ ದಿನವೇ ಮಾಡಬೇಕಾಗಿದೆ ಎಂಬ ಪ್ರಜ್ಞೆ ಇರುವುದು ವಿವೇಕಿಗಳಿಗೆ ಮಾತ್ರ. ಈ ಕ್ಷಣ ನಾನೇನು ಮಾಡಬೇಕಾಗಿದೆ, ಈ ಕ್ಷಣ ಹೋಗ್ಬಿಡುತ್ತಲ್ಲ, ನಾನು ಮಾಡಿದ್ರು ಹೋಗುತ್ತೆ, ಮಾಡದಿದ್ರು ಹೋಗುತ್ತೆ. ಆದ್ದರಿಂದ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೇನೋ ಅದನ್ನ ಈ ಕ್ಷಣದಲ್ಲಿ ನಾವು ಇಮ್ಮಿಡಿಯೇಟ್ ಆಗಿ ಅಟೆಂಡ್ ಮಾಡಬೇಕು ಅನ್ನುವಂಥದ್ದು ಒಂದು ವಿವೇಕ ಬೇಕು ಅಂತ. ಆದ್ದರಿಂದ ಈ ಅದ್ಭುತವಾದಂಥ 3 ಪ್ರಶ್ನೆ, 3 ಉತ್ತರ ನಮ್ಮ ಮನಸ್ಸನ್ನ ಯಾವಾಗಲೂ ಜಾಗೃತವಾಗಿಟ್ಟಿರಲಿ ಅಂತ ನಾವು ಗಮನ ಕೊಡೋಣ.